ಇವತ್ತು ಫೈನಲಿ ಪ್ಯಾಕಿಂಗ್ ಮುಗೀತು. ಹೇ ಗೈಸ್, ವೆಲ್ಕಮ್ ಟು ನನ್ನ ಪ್ಯಾಕಿಂಗ್ ವ್ಯತೆಯ ಕತೆ ನಿಮ್ಮ ಜೊತೆ ಪಾರ್ಟ್ 2. ಇವತ್ತು ನನಗೆ ವರ್ಕಿಂಗ್ ಡೇ ಆ್ಯಂಡ್ ಒಂದು ಪಾರ್ಸೆಲ್ ಡೆಲಿವರ್ ಆಗಿತ್ತು. ಸೊ ಹಾಗಾಗಿ ಅದನ್ನ ಇಸ್ಕೊಳ್ಳೋಣ ಅಂತ ಹೇಳಿ ಕೆಳಗಡೆ ಹೋದೆ. ಸೊ ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ನಾನೇ ಸ್ನ್ಯಾಕ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಇವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕಂತ ಯೋಚನೆ ಮಾಡಿದ್ದೀನಿ. ಸೊ ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂಚೂರು ಸ್ನ್ಯಾಕ್ಸ್ ತಿನ್ಕೊಂಡು ಮಾಡೋಣ ಅಂತೇಳಿ ಇದನ್ನೆಲ್ಲ ಆರ್ಡರ್ ಮಾಡಿಕೊಂಡೆ. ಸೊ ಅದ್ರ ಜೊತೆಗೆ ಸಪೋಟ ಕೂಡ ಆರ್ಡರ್ ಮಾಡಿದ್ದೆ ನಾನು. ಸಪೋಟ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಿಕಾಸ್ ಏನೋ ಹಣ್ಣೇ ಆಗಿಲ್ಲ, ಅದು ಎಲ್ಲ ಕಾಯಿ ಥರ ಇತ್ತು, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬಟ್ ಒಂದು ಸ್ವಲ್ಪ ತಿಂದು ಇನ್ನು ಮಿಕ್ಕಿದಿನ ಎಸ್ಬಿಟ್ಟೆ. ಆಮೇಲೆ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟು ಏನಂತಂದರೆ ನನ್ನ ವಾರ್ಡ್ರೋಬಲ್ಲಿ ಇದ್ದಿದ್ದ ಅರ್ಧ ಐಟಮ್ಸ್ನ ತೆಗೆದೆ, ಇನ್ನೂ ಸ್ವಲ್ಪ ಇದೆ. ಆ್ಯಂಡ್ ಅರ್ಧ ಪ್ಯಾಕಿಂಗ್ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ, ಅರ್ಧ ಮುಗಿಸಿದ್ದೀನಿ, ಲೈಕ್ 125% ಅಂತ ಹೇಳ್ಬೋದು. ಇನ್ನು ಇವತ್ತು ಆಲ್ಮೋಸ್ಟ್ ಎಲ್ಲ ಆಗೋಷ್ಟೆಲ್ಲ ಅದನ್ನು ಪ್ಯಾಕ್ ಮಾಡಿ ಇಟ್ಬಿಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದೆ. ಬಟ್ ಸ್ಟಿಲ್ ನನ್ನ ಹತ್ರ ಇರೋ ಬ್ಯಾಗ್ಸಿಗೆ ಸಾಕಾಗ್ತಾನೆ ಇರಲಿಲ್ಲ. ಹಾಗಾಗಿ ಮತ್ತೆ ನನ್ನ ಫ್ರೆಂಡ್ ಹತ್ರ ಎಲ್ಲ ಬ್ಯಾಗ್ಸ್ನ ಕಲೆಕ್ಟ್ ಮಾಡಿಕೊಂಡು ಹೇಗೋ ಎಲ್ಲದನ್ನು ಅರೇಂಜ್ ಮಾಡೋಣ ಅಂತೇಳಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಉಳಿಯೋದೆಲ್ಲ ಮಿನಿಮಲ್ ಐಟಮ್ಸ್ ಅಷ್ಟೇ, ಅದನ್ನು ಹೇಗಾದರೂ ತೊಗೋಬೋದು ಅಂತೇಳಿ ಯೋಚನೆ ಮಾಡಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.